ಜೈ ಹಿಂದ್. ಎಸ್ಎಸ್ಸಿ ಜೆಡಿ 2025ರಲ್ಲಿ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗಾಗಿ ಹಿಂದಿ ಫ್ರೀ ಕ್ಲಾಸಸ್ಗಳು ನಡೆದಿವೆ. ಈಗ 6ನೇ ಕ್ಲಾಸ್ ಪಾರ್ಟ್ 2 ಬಗ್ಗೆ ನೋಡೋಣ. देशज शब्द वे शब्द जिनकी उत्पत्ति के मूल का पता न हो परंतु प्रायत प्रचलन में हो देशज शब्द कहलाते हैं. ಇಂಥ ಶಬ್ದಗಳು ಜಿನ್ಕೆ ಉತ್ಪತ್ತಿಕ ಅಂದ್ರೆ ಅವು ಎಲ್ಲಿ ಉತ್ಪತ್ತಿ ಆಗಿದಾವ ಅಂತ ಗೊತ್ತಿರಂಗಿಲ್ಲ, ಅದ್ರದ್ದು ಮೂಲ ಏನಿದೆ ಅಂತ ಗೊತ್ತಿರಂಗಿಲ್ಲ, ಆದರೂ ಅವು ಪ್ರಚಲನದಲ್ಲಿ ಇರ್ತಾವ. ಅಂತಂದ್ರೆ ನಾವು ಆಡು ಭಾಷೆಯಲ್ಲಿ ಮಾತನಾಡ್ತಿರ್ತೀವಿ, ಅಂತ ಭಾಷೆಗಳನ್ನ ದೇಶದ್ ಶಬ್ದ ಅಂತ ಕರಿತೀವಿ. ये शब्द सामान्यतः क्षेत्रीय भाषा में प्रयोग किए जाते हैं. ಅಂದ್ರೆ ಕ್ಷೇತ್ರೀಯ ಭಾಷೆ ಅಂದ್ರೆ ಲೋಕಲ್ ಭಾಷೆಯಲ್ಲಿ ಮಾತನಾಡುವಂತ ಭಾಷೆ ಆಗಿರುತ್ತೆ, ಶಬ್ದ ಆಗಿರ್ತಾವ. ಉದಾಹರಣೆಗೆ ಲೋಟ, ಡೋಂಗಾ, ಕಟೋರ, ಕಿಟಕಿ, जूता, खिचड़ी, पगड़ी आदि. विदेशज शब्द विदेशी शब्दों से हिंदी में आए शब्दों को विदेशी शब्द कहा जाता है. ವಿದೇಶಿ ಭಾಷೆಯಿಂದ ಹಿಂದಿ ಭಾಷೆಗೆ ಬಂದಂತ ಶಬ್ದಗಳನ್ನ ವಿದೇಶಿ ಶಬ್ದಗಳಂತ ಕರಿತೀವಿ. ಇನ್ ಭಾಷಾओं में ಮುಖ್ಯ ರೂಪ में से ಈ ಭಾಷೆಯಲ್ಲಿ ಮುಖ್ಯ ರೂಪದಲ್ಲಿ ಅಂತಂದ್ರೆ ಅಂಗ್ರೇಜಿ, ಅರಬಿ, ಪಾರ್ಸಿ, ಚೀನಿ, ಜಪಾನಿ, ಪೋರ್ಚುಗಲ್ ಭಾಷೆಯಿಂದ ಬಂದಂತ ಶಬ್ದಗಳು. ಅರಬಿ ಭಾಷೆಯಿಂದ ಬಂದಂತ ಶಬ್ದಗಳನ್ನು ನೋಡೋಣ. ಅಮೀರ್, औलाद, मुहावरा, वकील, आदमी, आदत, इनाम, किताब, गरीब, नशा, कुर्सी, इज्जत, मौसम, हिम्मत, मुकदमा, अखल, उम्र, दौलत आदि. ಇನ್ನು ಅಂಗ್ರೇಜಿ ಭಾಷೆಯಿಂದ ಬಂದಂತ ಶಬ್ದಗಳು ನೋಡೋಣ. पार्टी, पैलेट, पेट्रोल, मीटिंग, एजेंसी, ड्राइवर, टिकट, कोर्ट, गिलास, कॉलेज, नर्स, टीचर, पेंसिल, मोटर, रेल, क्लास, डॉक्टर, फिल्म, टायर, स्कूल, पेपर, कार, केक आदि. ಪಾರ್ಸಿ ಭಾಷೆಯಿಂದ ಬಂದಂತ ಶಬ್ದಗಳು. गुलाब, बीमार, खामोश, हमेशा, होशियार, गवाह, आसमान, गिरोह, खर्च, खजाना, दर्जी, तनख्वा, गिरफ्तार, चश्मा, अखबार, खुद, शादी, दिल आदि. ಪೋರ್ಚುಗಲ್ ಭಾಷೆಯಿಂದ ಬಂದಂತ ಶಬ್ದಗಳು ನೋಡೋಣ. अलमारी, गमला, अचार, आल्फिन, गोदाम, पिस्तौल, मेज, आलू, काजू, कमीज, गोभी, बाल्टी, तैलिया, पपीता, चाबी, पिता आदि. ಇನ್ನು ಫ್ರೆಂಚ್ ಭಾಷೆಯಿಂದ ಬಂದಂತ ಶಬ್ದಗಳು. ಕೂಫನ್, ಕಾತೂಸ್, ಸೂಫ್, ಮೇಯರ್, ಮೀನು ಆದಿ. ಜಪಾನಿ ಭಾಷೆಯಿಂದ ಬಂದಂತ ಶಬ್ದಗಳು. रिक्शा, सायोनार, सुनामी आदि. रूढ़ शब्द वे शब्द जिनमें संधि, समास, उपस्वर और प्रत्यय न हो रूढ़ शब्द कहलाते हैं. ಇಂತಹ ಶಬ್ದಗಳು ಅದರಲ್ಲಿ ಸಂಧಿ ಇರಂಗಿಲ್ಲ, ಸಮಾಸ ಇರಂಗಿಲ್ಲ, ಉಪಸ್ವರ ಇರಂಗಿಲ್ಲ ಮತ್ತು ಪ್ರತ್ಯಯಗಳು ಇರಂಗಿಲ್ಲ. ಅಂತ ಶಬ್ದಗಳನ್ನ ರೂಢ ಶಬ್ದ ಅಂತ ಕರಿತೀವಿ. इन शब्दों के सार्थक टुकड़े नहीं किए जा सकते हैं. ಈ ಶಬ್ದಗಳನ್ನ ಒಡೆದು ಅರ್ಥವನ್ನು ಮಾಡಲು ಬರೋದಿಲ್ಲ. ಅಂತ ಶಬ್ದಗಳನ್ನ ರೂಢ ಶಬ್ದ ಅಂತ ಕರಿತೀವಿ. ಉದಾಹರಣೆಗೆ ರೋಟಿ, ಸ್ತ್ರೀ, गाय, दूध, फल, पेड़ आदि. ರೋಟಿ ಅಂತ ಇದೆ, ಈಗ ರೋ ಪ್ಲಸ್ ಟಿ ಅಂತ ಮಾಡಿದ್ವಿ ಅಂತಂದ್ರೆ ರೋಟಿ ಅಂತ ಅರ್ಥ ಆಗುತ್ತದೆ. ಇವು ಬೇರೆ ಬೇರೆ ಇವುಗಳನ್ನ ಒಡೆದು ಅಂತ ಅಂದ್ರೆ ರೋಟಿ ಅಂತ ಅರ್ಥ ಬರಂಗಿಲ್ಲ, ರೋಟಿ ಅಂತ ಅರ್ಥ ಆಗುತ್ತದೆ. ಇವುಗಳನ್ನ ಒಡೆದು ಅಂತ ಅಂದ್ರೆ ಉದಾಹರಣೆಗೆ
ರೋ ಅಂತ ಮಾಡಿದ್ರೆ ಏನ್ ಅರ್ಥ ಕೊಡುತ್ತದೆ? ಅದು ಏನು ಅರ್ಥ ಕೊಡಂಗಿಲ್ಲ. ಅದಕ್ಕೆ ಈ ಶಬ್ದಗಳನ್ನ ಒಡೆದು ಅರ್ಥವನ್ನು ಮಾಡೋದಿಲ್ಲ. ಅಂತ ಶಬ್ದಗಳನ್ನ ರೂಢ ಶಬ್ದ ಅಂತ ಕರಿತೀವಿ. यौगिक शब्द वे शब्द जो दो या दो से अधिक शब्दों के योग से बने होते हैं यौगिक शब्द कहलाते हैं. ಯೌಗಿಕ್ ಶಬ್ದ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಅಧಿಕ ಶಬ್ದಗಳನ್ನು ಕೂಡಿ ಆದಂತ ಶಬ್ದಗಳನ್ನ ಯೌಗಿಕ ಶಬ್ದ ಅಂತ ಕರಿತೀವಿ. ಇನ್ ಶಬ್ದೋं के ಸಾರ್ಥಕ್ ಟುಕಡೆ किए जा सकते हैं. ಇವು ಶಬ್ದಗಳನ್ನ ಒಡೆದು ಅರ್ಥವನ್ನು ಮಾಡಲು ಬರುತ್ತದೆ. यौगिक शब्दों में संधि समास उपस्वर और प्रत्यय हो सकते हैं. ಇದರಲ್ಲಿ ಸಂಧಿನೂ ಇರುತ್ತದೆ, ಸಮಾಸ ಪ್ರತ್ಯಯ ಇವೆಲ್ಲವನ್ನೂ ಇರ್ತಾವ. प्रतिदिन ವಿದ್ಯಾಲಯ दूध वाला ಸುಪುತ್ರ ಆದಿ ಇವು ದೂದ್ ಪ್ಲಸ್ ವಾಲ ಅಂತ ಮಾಡಿದಂದ್ರೆ ದೂದ್ ಬೇರೆ ಮಾಡಿದ್ವು ಅಂದ್ರೆ ಒಂದ್ ಬೇರೆಯವನ್ನ ಅರ್ಥ ಕೊಡುತ್ತದೆ. ವಾಲ ಅಂತಂದ್ರೆ ಮಾರುವ, ಹಾಲು ಮಾರುವ ಅಂತ ಅರ್ಥ ಕೊಡುತ್ತದೆ. ಆ ತರ ಇವು ಬೇರೆ ಬೇರೆ ಎರಡು ಶಬ್ದ ಬೇರೆ ಬೇರೆ ಅರ್ಥವನ್ನು ಕೊಡ್ತಾವ. ಅದಕ್ಕ ಇವುಗಳನ್ನ ಒಡೆದು ಅರ್ಥವನ್ನು ಮಾಡುವಂತ ಒಡೆದು ಅರ್ಥವನ್ನು ಕೊಡುವಂತ ಶಬ್ದಗಳನ್ನ ಯೌಗಿಕ ಶಬ್ದ ಅಂತ ಕರಿತೀವಿ. ಕೆಳಗಿಂದ ಯೋಗ ರೂಢ ಶಬ್ದ वे शब्द जो किसी अन्य अर्थ के ओर इशारा करते हैं योग रूढ़ शब्द कहलाते हैं. ಇವು ಶಬ್ದ ಇಂಥ ಶಬ್ದ ಅಂತಂದ್ರೆ ಅನ್ಯ ಬೇರೆಯವರ ಕಡೆಗೆ ಸಂಜ್ಞೆಯನ್ನು ಮಾಡುವಂತ ಶಬ್ದಗಳನ್ನ ಯೋಗರೂಢ ಶಬ್ದ ಅಂತ ಕರಿತೀವಿ. ಇವು ಬಹುರ್ವಿ समास के साथ ಉದಾಹರಣೆ योग रूढ़ शब्द कहते हैं. ಇವು ಬಹುರ್ವಿ ಸಮಾಸದ ಎಲ್ಲಾ ಉದಾಹರಣೆಗಳನ್ನ ಯೋಗರೂಢ ಶಬ್ದ ಅಂತ ಕರಿತೀವಿ. ಉದಾಹರಣೆಗೆ ಗಜಾನನ, ಗಿರಿಧರ, ತ್ರಿನೇತ್ರ, ಲಂಬೋದರ. ಗಜ ಪ್ಲಸ್ ಆನ್ ಅಂತಂದ್ರೆ ಗಜಾನನ ಅಂತ ಆಗುತ್ತದೆ. ಗಜ ಅಂದ್ರ ಆನೆ ಅಂತಾನು ಬರುತ್ತದೆ. ಗಜಾನನ ಅಂತ ಅಂದ ನಾವು ಯಾರಿಗ್ ಕರಿತೀವಿ? ಗಣಪತಿಯನ್ನ ಗಜಾನನ ಅಂತ ಕರಿತೀವಿ. ಇವು ಎರಡು ಶಬ್ದ ಕೂಡಿ ಒಂದ್ ಅರ್ಥವನ್ನು ಕೊಡ್ತಾವ. ಆದ್ರೆ ಇದ್ರಲ್ಲಿ ಮೂರನೇವರ ಕಡೆಗೆ ಸಂಜ್ಞೆಯನ್ನು ಮಾಡಿ ತೋರಿಸ್ತದೆ. ಅಂದ್ರೆ ಯಾರು ಅಂತಂದ್ ಕೇಳಿದ್ರೆ ಗಜಾನನ. ಗಜಾನನ ಅಂತಂದ್ರೆ ಯಾರು ಅಂತಂದ್ರೆ ಗಣಪತಿ ಅಂತ ಮೂರನೇವರ ಕಡೆಗೆ ಸಂಜ್ಞೆಯನ್ನು ಮಾಡುವಂತ ಶಬ್ದಗಳನ್ನ ಯೋಗರೂಢ ಶಬ್ದ ಅಂತ ಕರಿತೀವಿ. ಅದೇ ರೀತಿ ತ್ರಿನೇತ್ರ, ತ್ರಿ ಅಂದ್ರೆ ಮೂರು, ನೇತ್ರ ಅಂದ್ರೆ ಕಣ್ಣುಳ್ಳ, ಮೂರು ಕಣ್ಣುಳ್ಳ ಮುಖನ್ನ ಅಂತ ಕರಿತೀವಿ. ಹಂಗಂತಂದ್ರೆ ಯಾರಿಗ್ ಕರಿತೀವಿ ಅಂತಂದ್ರೆ ಶಿವನಿಗೆ. ಎರಡು ಶಬ್ದ ಕೂಡಿ ಒಂದು ಅರ್ಥವನ್ನು ಕೊಟ್ಟು ಬೇರೆಯವರ ಕಡೆಗೆ ಸಂಜ್ಞೆಯನ್ನು ಮಾಡುವಂತ ಶಬ್ದಗಳನ್ನ ಯೋಗರೂಢ ಶಬ್ದಗಳು ಅಂತ ಕರಿತೀವಿ. सार्थक शब्द जिन शब्दों का कोई ना कोई निश्चित अर्थ अवश्य होता है. ಈ ಶಬ್ದ ಸಾರ್ಥಕ್ ಶಬ್ದ ಅಂತಂದ್ರೆ ಇವು ಶಬ್ದದ ಯಾವುದೇ ರೀತಿಯಾದಂತ ಒಂದು ನಿಶ್ಚಿತವಾದಂತ ಒಂದು ಅರ್ಥವನ್ನ ಸೂಚಿಸುವಂತ ಶಬ್ದಗಳನ್ನ ಸಾರ್ಥಕ್ ಶಬ್ದ ಅಂತ ಕರಿತೀವಿ. चाय, रोटी, पानी, लस्सी आदि. निरर्थक शब्द जिन शब्दों का कोई अर्थ नहीं होता. ಈ ಶಬ್ದದ ಯಾವುದೇ ರೀತಿಯಾದಂತಹ ಅರ್ಥವನ್ನು ಕೊಡದೇ ಇರುವಂತಹ ಶಬ್ದಗಳನ್ನ ನಿರರ್ಥಕ ಶಬ್ದಗಳು ಅಂತ ಕರಿತೀವಿ. ಉದಾಹರಣೆಗೆ ವಾಯ್, ಓಟಿ, ವಾನಿ, वससी आदि. संकर शब्द हिंदी में ऐसे शब्द जो दो अलग अलग भाषाओं से मिलकर बने हैं संकर शब्द कहलाते हैं. ಹಿಂದಿಯಲ್ಲಿ ಇಂಥ ಭಾಷೆಗಳು ಎರಡು ಬೇರೆ ಬೇರೆ ಭಾಷೆಯನ್ನು ಕೂಡಿ ಆದಂತ ಶಬ್ದಗಳನ್ನ ಸಂಕರ ಶಬ್ದ ಅಂತ ಕರಿತೀವಿ. ಉದಾಹರಣೆಗೆ ನೋಡೋಣ. ರೇಲ್ ಗಾಡಿ, ರೇಲ್ ಅಂತಂದ್ರೆ ಅಂಗ್ರೇಜಿ ಭಾಷೆಯಿಂದ ಬಂದಂತ ಶಬ್ದ. ಗಾಡಿ ಅಂತಂದ್ರೆ ಹಿಂದಿಯಿಂದ ಬಂದಂತ ಶಬ್ದ. ಇವು ಎರಡನ್ನು ಕೂಡಿ ರೇಲ್ ಗಾಡಿ ಅಂತ ಕರಿತೀವಿ. ಟಿಕೆಟ್ ಘರ್, ಟಿಕೆಟ್ ಅಂದ್ರೆ ಅಂಗ್ರೇಜಿಯಿಂದ ಬಂದಂತ ಶಬ್ದ, ಘರ್ ಅಂತ ಅಂದ್ರೆ ಹಿಂದಿಯಿಂದ ಬಂದಂತ ಶಬ್ದ. ಇವು ಎರಡು ಭಾಷೆಯಿಂದ ಕೂಡಿದಂತ ಶಬ್ದಗಳು ಟಿಕೆಟ್ ಘರ್ ಅಂತ ಆಗುತ್ತದೆ. ಬಸ್ ಅಡ್ಡ, ಬಸ್ ಅಂದ್ರೆ ಅಂಗ್ರೇಜಿ ಭಾಷೆಯಿಂದ ಬಂದ ಶಬ್ದ, ಅಡ್ಡ ಅಂದ್ರೆ ದೇಶದ ಭಾಷೆಯಿಂದ ಬಂದಂತ ಶಬ್ದ. ಇವು ಎರಡೂ ಶಬ್ದವನ್ನು ಕೂಡಿ ಬಸ್ ಅಡ್ಡ ಅಂತ ಕರಿತೀವಿ. ಅಂತ ಶಬ್ದಗಳನ್ನ ಸಂಕರ್ ಶಬ್ದ ಅಂತ ಕರಿತೀವಿ. प्रश्न नंबर 1. निम्नलिखित प्रश्नों में 4 विकल्पों में से उस विकल्प का चयन करें जो कोष्टक में दिए गए शब्द के तत्सम रूप का सही विकल्प है. कोष्टकದಲ್ಲಿ ಕೊಟ್ಟಂತ ಶಬ್ದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ. मेरे पड़ोसी का घर बन रहा है इसलिए बहुत सी ईंट मंगाई गई है. ಈಟ್ ದ ತತ್ಸಮ ಶಬ್ದ ಯಾವುದು ಅಂತ. ಆಪ್ಷನ್ಸ್ ಎ ರೇಟ್,
बी इंष्टिका, सी घाड़क, डी अक्ष। ईंटದ ತತ್ಸಮ ಶಬ್ದ ಬಂದು ಇಷ್ಟಿಕ, ಆಪ್ಷನ್ಸ್ ಬಿ. ಪ್ರಶ್ನೆ ನಂಬರ್ 2, ಕೋಷ್ಟಕದಲ್ಲಿ ಕೊಟ್ಟಂತಹ ಶಬ್ದದ ತತ್ಸಮ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಹಮೇ ಹಮೇಶಾ ಸಭಿ ಕಿ ಅಚ್ಛಾಯಿ ದೇಖನಿ ಚಾಹಿಯೆ, ಉಸ್ಕೆ ಅವಗುಣ नहीं. ऑप्शन ए शब्द, बी आचरण, सी बात, डी अवगुण. अवगुणದ तत्सम शब्द ಬಂದು अवगुण, ऑप्शन डी. क्वेश्चन नंबर 3, दिए गए वाक्य में निरर्थक शब्द का ज्ञात कीजिए. ಕೊಟ್ಟಿರುವ ವಾಕ್ಯದಲ್ಲಿ ನಿರರ್ಥಕ ಶಬ್ದ ಯಾವುದು ಅಂತ ಕೇಳಿದ್ದಾರೆ. तुम दोनों कब से कटर पटर कर रहे हो, अब चुप हो जाओ. ऑप्शन ए दोनों, बी कटर पटर, सी कब, डी चुप. निरर्थक शब्द बंदु कटर पटर, ऑप्शन बी. क्वेश्चन नंबर 4, दिए गए वाक्य में तत्सम शब्द का चयन करके रिक्त स्थान की पूर्ति कीजिए. भिखारी को डैश दे दो. ऑप्शन ए भ्रमर, बी भू, सी भिक्षा, डी भिक्षुक. ಭಿಕಾರಿಯ ತತ್ಸಮ ಶಬ್ದ ಬಂದ್ಬಿಟ್ಟು ಭಿಕ್ಷಾ, ಆಪ್ಷನ್ ಸಿ. ಕ್ವಶನ್ ನಂಬರ್ 5, ಕೋಷ್ಟಕದಲ್ಲಿ ಕೊಟ್ಟಂತ ಶಬ್ದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ. आप सभी को यहाँ से जाने के लिए कहा गया है. ऑप्शन से अत्र, बी अन, सी अग्र, डी अर्क. यहां तत्सम शब्द बंदु अत्र, ऑप्शन ए. क्वेश्चन नंबर 6, दिए गए वाक्य में रेखांकित शब्द का तद्भव शब्द का ज्ञात कीजिए. ಕೊಟ್ಟಿರುವ ಶಬ್ದದಲ್ಲಿ ಗೆರೆ ಎಳೆದಂತ ಶಬ್ದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಗೋಸ್ವಾಮೀಜಿ ಕೋ ಬುಲಾ ಲಾವೋ. ऑप्शन ए गाहक, बी गागर, सी कुसाई, डी गुण. गोस्वामिಯ ತದ್ಭವ ರೂಪ ಬಂದು कुसाई, ऑप्शन सी. क्वेश्चन नंबर 7, दिए गए वाक्य में उच्च देशज विदेशज शब्द का चयन करके रिक्त स्थान की पूर्ति करे. ಕೊಟ್ಟಿರುವ ವಾಕ್ಯದಲ್ಲಿ ದೇಶಜ್ ವಿದೇಶಜ್ ಶಬ್ದ ಯಾವುದು ಅಂತ ಕೇಳಿದ್ದಾರೆ. क्या इतनी दौलत का जब वह अपने माता पिता को ही नहीं पूछता. ऑप्शन ए जनाब, बी दावत, सी फायदा, डी जवाब. देशज विदेश शब्द ಬಂದ್ಬಿಟ್ಟು ऑप्शन सी फायदा. क्वेश्चन नंबर 8, दिए गए वाक्य में रेखांकित शब्द का तत्सम शब्द ज्ञात कीजिए. ಗೆರೆಯಾದಂತ ಶಬ್ದದ ತತ್ಸಮ ಶಬ್ದ ಯಾವುದು ಅಂತ ಕೇಳಿದ್ದಾರೆ. पेड़ों पर बंदर बैठे हैं. ऑप्शन ए वानर, बी बंदर, सी वन, डी बंदरिया. ಇದು ಇಂಪಾರ್ಟೆಂಟ್ ಕೇಳ್ತಾರೆ. ಬಂದರದ ತತ್ಸಮ ಶಬ್ದ ಬಂದ್ಬಿಟ್ಟು ऑप्शन ए वानर. क्वेश्चन नंबर 9, दिए गए वाक्य में रेखांकित शब्द का तद्भव शब्द ज्ञात कीजिए. ಗೆರೆ ಎಳೆದಂತ ಶಬ್ದದ ತದ್ಭವ ರೂಪ ಯಾವುದು ಅಂತ ತದ್ಭವ ಶಬ್ದ ಯಾವುದು ಅಂತ ಕೇಳಿದ್ದಾರೆ. यहाँ उच्च कोट के लेखक हैं. ऑप्शन ए उधर, बी नीचा, सी ऊपर, डी ऊंचा. ಉಚ್ಚದ ತದ್ಭವ ರೂಪ ಬಂದು ऊंचा, ऑप्शन डी. क्वेश्चन नंबर 10, ಕೋಷ್ಟಕದಲ್ಲಿ ಕೊಟ್ಟಂತಹ ಶಬ್ದದ ತತ್ಸಮ ಶಬ್ದ ಯಾವುದು ಅಂತ ಕೇಳಿದ್ದಾರೆ. जब हम कठिन कार्य को चुनौती के रूप में स्वीकार करते हैं और उन्हें खुशी
और उत्साह से निष्पादित करते हैं तो चमत्कार हो सकते हैं। ऑप्शन से उत्साह, बी उपवास, सी उच्च, डी उत्थान। ತತ್ಸಮ ಶಬ್ದ ಬಂದ್ಬಿಟ್ಟು ಉತ್ಸಾಹ. ಉತ್ಸಾಹದ ತತ್ಸಮ ಶಬ್ದ ಆಪ್ಷನ್ ಸಿ ಉತ್ಸಾಹ. ಕ್ವಶನ್ ನಂಬರ್ 11 ಕೋಷ್ಟಕದಲ್ಲಿ ಕೊಟ್ಟಂತ ಶಬ್ದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. आज भी गांव में गोमर का उपयोग घरों को साफ और स्वच्छ रखने के लिए किया जाता है। ऑप्शन से गोबर, बी धरनी, सी गीत, डी गोसाई। ऑप्शन से गोमರದ ತದ್ಭವ ಶಬ್ದ ಬಂದು ಗೋಬರ. ಆಪ್ಷನ್ ಎ ಇದು ಇಂಪಾರ್ಟೆಂಟ್. ಕೋಷ್ಟಕದಲ್ಲಿ ಕೊಟ್ಟಂತ ಶಬ್ದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ದಾರೆ. ಮೇರೆ ಮಾಮಾ ಕೆ घर में एक बहुत ही सुंदर घड़ी टंगी हुई है। ऑप्शन से ढोटक, बी घटिका, सी घट, डी ಧೃತ್. ಘಡಿದ ಒಂದು ತತ್ಸಮ ಶಬ್ದ ಘಟಿಕಾ. ऑप्शन बी. क्वेश्चन नंबर 13 दिए गए वाक्य में उच्च देशज विदेशज शब्द का चयन करके रिक्त स्थान पूर्ति कीजिए। कल उमा की डैश में पेशी है। ऑप्शन ए हाल, बी तारीख, सी इम्तिहान, डी अदालत। विदेशज शब्द ಬಂದ್ಬಿಟ್ಟು ऑप्शन डी अदालत। क्वेश्चन नंबर 14 दिए गए वाक्य में रेखांकित शब्द का तद्भव शब्द ज्ञात कीजिए। ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಎಳೆದಂತ ಶಬ್ದದ ತದ್ಭವ ರೂಪ ಯಾವುದು ಅಂತ. उसकी ग्रीवी में काफी दर्द है। ऑप्शन से पैर, बी गर्दन, सी मुंह, डी गाल। ग्रीवीದ ಒಂದು ತದ್ಭವ ರೂಪ गर्दन। ऑप्शन बी. दिए गए वाक्य में रेखांकित शब्द का तद्भव शब्द ज्ञात कीजिए। तुम मेरे भाई हो। ऑप्शन से तुझसे, बी मैं, सी तुम, डी तुझे। ऑप्शन सी तुम। क्वेश्चन नंबर 16 ಕೋಷ್ಟಕದಲ್ಲಿ ಕೊಟ್ಟಂತಹ ಶಬ್ದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. क्षत्रिय हिंदू समाज के 4 वर्णों में से एक वर्ण है। ऑप्शन से त्रिनी, बी खात्री, सी खार, डी सिपाही। ಕ್ಷತ್ರಿಯದ ಒಂದು ತದ್ಭವ ರೂಪ ಬಂದು ಖಾತ್ರಿ. ಆಪ್ಷನ್ಸ್ ಖಾರಿ. ಆಪ್ಷನ್ಸ್ ಬಿ. क्वेश्चन नंबर 17 दिए गए वाक्य में उच्च देशज विदेशज शब्द का चयन करके रिक्त स्थान की पूर्ति कीजिए। तुम चिंता न करो, तुम्हारी डैश माफी हो गई है। ऑप्शन ए मील, बी सामान, सी फीस, डी लालटेन। देशज शब्द ಬಂದ್ಬಿಟ್ಟು ऑप्शन सी फीस। क्वेश्चन नंबर 18 ಕೋಷ್ಟಕದಲ್ಲಿ ಕೊಟ್ಟಂತ ಶಬ್ದದ ತತ್ಸಮ ಶಬ್ದ ಯಾವುದು ಅಂತ ಕೇಳಿದ್ದಾರೆ. मुझे घर में मक्खी मच्छर को देखकर बहुत ही घिन सी आती है। ऑप्शन से अब्ज, बी घृणा, सी मजा, डी गंदगी। ಧಿಂದ ಒಂದು ತತ್ಸಮ ಶಬ್ದ ಆಪ್ಷನ್ ಬಿ घृणा। क्वेश्चन नंबर 19 ಕೋಷ್ಟಕದಲ್ಲಿ ಕೊಟ್ಟಂತ ಶಬ್ದದ ತದ್ಭವ ರೂಪ ಯಾವುದು ಅಂತ. हम खाने में हमेशा अमील का उपयोग करते हैं। ऑप्शन से
आंवले, बी हल्दी, ಸಿ ಇಮ್ಲಿ, ಡಿ ಆಚಾರ್. आमिल खाದ ಒಂದು ತದ್ಭವ ರೂಪ इमली ऑप्शन सी. दिए गए वाक्य में से निरर्थक शब्द का ज्ञात कीजिए. इनका तो जन्मों जन्मों का साथ है. ऑप्शन से जन्मों, ऑप्शन बी साथ, ऑप्शन सी जन्मों, ऑप्शन डी इनका, ऑप्शन सी निरर्थक शब्द, ऑप्शन सी जन्मों. ಮತ್ತೆ ಒಂದು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಜೈ ಹಿಂದ್.